ವಿಶ್ವದ ಮೂಲೆ ಮೂಲೆಯಿಂದ ಆಗಮಿಸಿರುವಂತಹ ಅತಿ ಗಣ್ಯರನ್ನ ನೀವು ಗಮನಿಸ್ತಾ ಇದ್ದೀರಾ. ಎಲ್ಲರೂ ಕೂಡ ಈ ಅಮೃತ ಗಳಿಗೆಗೋಸ್ಕರ ಕಾಯ್ತಾ ಇದ್ದಾರೆ. ಅದೇ ಧರ್ಮಧ್ವಜ ಸ್ಥಾಪನೆ. ರಾಮ ಮಂದಿರ ಕೆಲಸ ಇತ್ತಲ್ಲ, ಅದು ನಿರ್ಮಾಣ ಆದಾಗ್ಲಿಂದ ಪೂರ್ಣತೆ ಕಾಣುವಂತಹ ಗಳಿಗೆ ಅದು. ಕೆಲವೇ ಕ್ಷಣಗಳು ಬಾಕಿ ಉಳಿದಿದೆ ಅಷ್ಟೇ. ರಾಮ ಮಂದಿರದಲ್ಲಿ ಧರ್ಮಧ್ವಜಾರೋಹಣ ಆಗುತ್ತೆ. ರಾಮ ಮಂದಿರ ಶಿಖರದ ಮೇಲೆ 10 ಅಡಿ ಎತ್ತರದ ಧರ್ಮಧ್ವಜ ಹಾರಾಡುತ್ತೆ. ಧರ್ಮಧ್ವಜ ಹಾರಾಡೋದು ಕೇವಲ ಗಾಳಿಯ ಶಕ್ತಿಯಿಂದ ಮಾತ್ರ ಅಲ್ಲ ವೀಕ್ಷಕರೇ. ಅಸಂಖ್ಯಾತ ಕರಸೇವಕರು ತ್ಯಾಗ ಬಲಿದಾನವನ್ನು ಮಾಡಿದ್ದಾರೆ. ಅವರ ಉಸಿರು ಕೂಡ ಗಾಳಿಯ ರೂಪದಲ್ಲಿರುತ್ತೆ. ಅವರ ಉಸಿರಿನ ನೆರವಿನಿಂದ ಈ ಧರ್ಮಧ್ವಜ ಹಾರಾಡುತ್ತೆ. ಆ ಶುಭ ಗಳಿಗೆಗೋಸ್ಕರ, ಕಾಯುವಿಕೆಗೋಸ್ಕರ ಬಂದಿದ್ದಾರೆ ಗಣ್ಯರು. ಒಂದು ಮಂದಿರ ನಿರ್ಮಾಣ ಆದಾಗ ನಾವು ಹೇಳ್ತಾ ಇದ್ದೀವಿ, ಧ್ವಜ ಸ್ಥಾಪನೆ ಆದಾಗ ಒಂದು ಪೂರ್ಣತೆ ಮುಗಿತು, ಎಲ್ಲ ಕೆಲಸ ಕಂಪ್ಲೀಟ್ ಆಯಿತು, ಇದು ನಮಗೆ ಸೇರಿದ್ದು ಅನ್ನೋದನ್ನ ಸಾಂಕೇತಿಕವಾಗಿ ತೋರಿಸುವಂತಹ ಗಳಿಗೆ. ಹಲವಾರು ಧಾರ್ಮಿಕ ಪದ್ಧತಿಗಳನ್ನ ಅಲ್ಲಿ ಕೈಗೊಳ್ಳಲಾಗ್ತಾ ಇದೆ. ಇವತ್ತು ನಾವು ಮಂದಿರದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಸಪ್ತ ಮಂದಿರ, ರಾಮಲಲ್ಲಾ, ರಾಮ ದರ್ಬಾರ್ ಎಲ್ಲದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಟ್ ನಾವು ಇತಿಹಾಸವನ್ನ ಮರಿಬಾರ್ದು. ಯಾಕಂದ್ರೆ ರಾಮ ಮಂದಿರ ನಿರ್ಮಾಣ ಆದ ಇತಿಹಾಸವನ್ನ ನೆನೆಸ್ಕೊಂಡ್ರೆ ಸಾಕು, ಓದಿದ್ರೆ ಸಾಕು, ನೀವು ಎಷ್ಟೇ ಕೋಲ್ಡ್ ಪ್ರದೇಶದಲ್ಲಿದ್ರೂ ಬೆವರ್ತೀರಿ. ಯಾಕಂದ್ರೆ ಒಂದು ಹಿಂದೂ ವಿರೋಧಿ ಮನಸ್ಥಿತಿ ವಿರುದ್ಧ ಹೋರಾಟ ಮಾಡಿ ಸಿಕ್ಕ ಜಯ. ಪದೇ ಪದೇ ಕಳಂಕಿತ ಕಟ್ಟಡ ಸ್ಥಾಪನೆ ಅಲ್ಲಾಗತ್ತೆ, ಅಲ್ಲಿರುತ್ತೆ ಅಂತ ಹೇಳ್ತಾ ಇರೋರ ಮಧ್ಯೆ ಅದೊಂದು ಮನೋಬಲ ಇವತ್ತಿಷ್ಟು ದೊಡ್ಡ ಭವ್ಯ ಮಂದಿರಕ್ಕೆ ಸಾಕ್ಷಿಯಾಗಿದೆ. ಆಚಾರ್ಯರೇ, ಈಗ ನಾನಾಗಲೇ ಪದ್ಧತಿ ಬಗ್ಗೆ ಕೇಳ್ತಾ ಇದ್ದೆ ನಿಮಗೆ, ಯಾವ ರೀತಿ ಪದ್ಧತಿಗಳನ್ನು ಇವತ್ತು ಅನುಸರಿಸಲಾಗತ್ತೆ ಅಂತ, ಮತ್ತೆ ಯಾವ ದೇವರನ್ನ ಧ್ವಜಸ್ತಂಭಕ್ಕೆ ಆಹ್ವಾನ ಮಾಡಲಾಗತ್ತೆ ಅಂತ. ಸೊ ಅದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡೋದಾದ್ರೆ ನೀವು. ವಿಶೇಷವಾಗಿ ಶಾಸ್ತ್ರದ ತಳಹದಿಯಲ್ಲಿ ನಾವು ಇದರ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದಾದರೆ, ಗರುಡಧ್ವಜ ನಾಮಕ ಭಗವಂತನ ಒಂದು ವಿಶಿಷ್ಟವಾದ ಪ್ರತಿಷ್ಠಾಪನೆಯನ್ನು ಅಲ್ಲಿ ಮಾಡಲಾಗ್ತದೆ ಎಂಬುದಾಗಿ ಶಾಸ್ತ್ರಗಳು ತಿಳಿಸ್ತಾ ಇವೆ. ಈ ಗರುಡಾರೂಢನಾದಂತಹ ಭಗವಂತ, ಯಾವ ಒಂದು ಗಜೇಂದ್ರ ಮೋಕ್ಷ ಅಂತ ನಾವು ಶಾಸ್ತ್ರದ ಹಿನ್ನೆಲೆಯಲ್ಲಿ ಕೇಳ್ತೇವೆಯೋ, ಆ ಗಜೇಂದ್ರನಿಗೆ ಈ ಮೊಸಳೆ ಬಂದು ಪೀಡೆಯನ್ನು ಕೊಡುವಾಗ ಗರುಡಾರೂಢನಾಗಿ ಬರ್ತಾನೆ ಭಗವಂತ. ಧರ್ಮದ ಧ್ವಜವನ್ನು ಸ್ಥಾಪನೆ ಮಾಡುವುದಕ್ಕಾಗಿ, ಸಜ್ಜನರ ಸಂರಕ್ಷಣೆ ಮಾಡುವುದಕ್ಕಾಗಿ ನಾನು ಗರುಡಾರೂಢನಾಗಿ ಬರ್ತೇನೆ ಎಂಬುದಾಗಿ ಭಗವಂತ ತಿಳಿಸ್ತಾನೆ. ಆ ನಿಟ್ಟಿನಲ್ಲಿ ಯಾವೆಲ್ಲ ಆಸ್ತಿಕ ಬಾಂಧವರು, ಧರ್ಮವನ್ನು ಒಪ್ಪುವವರು, ನೀವು ಹೇಳಿದ ಹಾಗೆ ಇತಿಹಾಸ ಅಂತಕ್ಕಂಥದ್ದು ಬಹಳ ಮುಖ್ಯ ಎಂಬುದಾಗಿ ಆಗ್ತದಿಲ್ಲಿ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಬಂದರೆ ಎಷ್ಟೆಷ್ಟು ಲಕ್ಷಾಂತರ ಜನರ, ಕೋಟ್ಯಾಂತರ ಜನರ ಪರಿಶ್ರಮ, ಸಾವಿರಾರು ಜನರ ಪ್ರಾಣತ್ಯಾಗಗಳನ್ನು ಕೂಡ ನಾವು ಈ ಯಾವ ಧರ್ಮಧ್ವಜದ ಒಂದು ಧ್ವಜಾರೋಹಣ ಸಂದರ್ಭದಲ್ಲಿ, ಅದು ಯಾವ ಒಂದು ಧ್ವಜಸ್ತಂಭದ ಸ್ಥಾಪನಾ ಸಮಯದಲ್ಲಿ ನಾವು ಅರ್ಥೈಸಿಕೊಳ್ಳಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ನಡೀತಾ ಇರತಕ್ಕಂತಹ ಪ್ರಕ್ರಿಯೆಗಳು ಏನು ಉಂಟಲ್ಲ, ಪ್ರಕ್ರಿಯೆಗಳು ಅಲ್ಲಿ 2 ವಿಭಾಗ. ಒಂದು ದೈವಿಕವಾದ ಪೂಜಾ ವಿಧಿವಿಧಾನಗಳ ಕೈಂಕರ್ಯಗಳ ವಿಭಾಗ ಬಂದಾದರೆ, ಆ ದಿನದ ಮತ್ತು ಆ ಸಂದರ್ಭದ ಒಂದು ಜ್ಯೋತಿಷ್ಯದ ಒಂದು ಮುಹೂರ್ತ ಅಂತ ಏನು ಉಂಟಲ್ಲ, ಅಲ್ಲಿ ನೋಡ್ತಾ ಬಂದಾಗ ಇವತ್ತು ಒಂದು ಗಂಡ ಯೋಗ ಅಂತಿದೆ. ನೀವು ಹೇಳ್ತಾ ಇದ್ದೀರಿ 11 ಗಂಟೆ 22 ನಿಮಿಷದಿಂದ 12 ಗಂಟೆ 35 ನಿಮಿಷ ಮಧ್ಯದಲ್ಲಿ ಅಭಿಜಿನ್ ಮುಹೂರ್ತ ಅಥವಾ ಅಭಿಜಿತ್ ಮುಹೂರ್ತ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ಈ ಧ್ವಜಾರೋಹಣ ಕೈಂಕರ್ಯಗಳು ನೆರವೇರತಕ್ಕಂತಹ ಒಂದು ವಿಶಿಷ್ಟವಾದ ಪ್ರಸಂಗ. ಆ ಸಂದರ್ಭದಲ್ಲಿ ಅಭಿಜಿನ್ ಮುಹೂರ್ತ ಅಂತ ಒಂದು ಭಾಗದಲ್ಲಿ ನೋಡ್ತಕ್ಕಂಥದ್ದಾದರೆ, ಮತ್ತೊಂದು ಭಾಗದಲ್ಲಿ ನಾವು ಗಮನಿಸಲೇಬೇಕಾದದ್ದು ಮಕರ ಲಗ್ನ ಹಾಗೂ ಕುಂಭ ಲಗ್ನಗಳು. ಈ ಯಾವ 11 ಗಂಟೆ 52 ನಿಮಿಷದಿಂದ 12 ಗಂಟೆ 35 ನಿಮಿಷದ ಮಧ್ಯದಲ್ಲಿ ಮಕರ ಲಗ್ನ ಮತ್ತು ಕುಂಭ ಲಗ್ನಗಳು ನೆರವೇರ್ತವೆ, ಇರ್ತಾ ಇವೆ. ಆ ಇರ್ತಕ್ಕಂತಹ ಸಂದರ್ಭದಲ್ಲಿ ಆ ಮಕರ ಕುಂಭ ಲಗ್ನಗಳಿಗೆ ಅಧಿಪತಿಯಾಗಿರ್ತಕ್ಕಂಥವನು ಬಂದು ಶನೈಶ್ಚರ ಭಗವಾನ್ ಅಂತ ಕರಿತೇವೆ. ಅವನು ಕೂಡ ಸೂರ್ಯ ವಂಶಜ, ಸೂರ್ಯನ ಪುತ್ರನ ಲಗ್ನದಲ್ಲಿಯೇನೇ ಈ ಯಾವ ಒಂದು ಧ್ವಜಾರೋಹಣ ಆಗ್ತಿದೆ ಅನ್ನೋದನ್ನು ಒಂದು ರೀತಿ ಅರ್ಥೈಸಿಕೊಳ್ತಕ್ಕಂಥದ್ದಾದರೆ, ಇನ್ನೊಂದು ವಿಭಾಗದಲ್ಲಿ ಅರ್ಥ ಮಾಡ್ಕೋಬೇಕು. ಈ ಶನಿಗೆ ಇನ್ನೊಂದು ಹೆಸರು ಬಂದು ಈ ಶನಿವಾರ ಅಂತ ಕರಿತೇವೆ. ಶನಿವಾರಕ್ಕೆ ಸಂಸ್ಕೃತದಲ್ಲಿ ಸ್ಥಿರವಾಸರ ಅಂತ ಕರೀತಾರೆ. ಸ್ಥಿರ ಅಂತ ಹೆಸರು ಶನಿಗೆ. ಸ್ಥಿರ ಅಂದರೆ ಇದು ನೀವು ಮೊದಲೇ ಹೇಳಿದ ಹಾಗೆ ಆಚಂದ್ರಾರ್ಕವಾಗಿ, ಅಂದರೆ ಸೂರ್ಯ ಚಂದ್ರರು ಇರುವ
ಅಷ್ಟು ದಿನಗಳ ಕಾಲ ಈ ಧ್ವಜ ಅಂತಕ್ಕಂಥದ್ದು ಅತ್ಯಂತ ಗಟ್ಟಿಮುಟ್ಟಾಗಿ ಉಳಿಬೇಕು ಅನ್ನೋ ಒಂದು ಉದ್ದೇಶದಿಂದ ಅಭಿಜಿನ್ ಮುಹೂರ್ತದ ಮಕರ ಮತ್ತು ಕುಂಭ ಲಗ್ನಗಳಲ್ಲಿ ಇದನ್ನು ನೆರವೇರಿಸ್ತಕ್ಕಂಥದ್ದು ಎಂಬುದಾಗಿ ನಾವು ವಿಶಿಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆಚಾರ್ಯರೇ, ನಾವು ಆವಾಗಲೇ ಮಂಗಳವಾರದ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಅದ್ರ ಜೊತೆಗೆ ಈ ಪ್ರಶ್ನೆಗೂ ಉತ್ತರಿಸ್ಬಿಡಿ. ಈ ಕೆಲ ತಲೆಹರಟೆಗಳು ಕೇಳ್ಬೋದು, ಯಾಕದು ಕೇಸರಿ ಬಣ್ಣದ್ದೇ ಧ್ವಜವನ್ನ ಇವರು ಎಲ್ಲಾ ಕಡೆ ಹಿಂದೂ ಧರ್ಮದವ್ರು ಇಟ್ಕೊಂಡು ಓಡಾಡ್ತಾರೆ, ಅದಕ್ಕೇನಪ್ಪ ಇತಿಹಾಸ ಇದೆ, ಏನ್ ಪೌರಾಣಿಕ ಹಿನ್ನೆಲೆ ಇದೆ ಅಂತ ಕೆಲ ತಲೆಹರಟೆಗಳು ಪ್ರಶ್ನೆ ಮಾಡೇ ಮಾಡ್ತಾರೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಶುರುವಾಗುತ್ತದೆ ಎಲ್ಲಾ ಕಡೆ ಚರ್ಚೆ. ಸೊ ಅದಕ್ಕೂ ಉತ್ತರ ಕೊಟ್ಬಿಡಿ. ಬಹಳ ವಿಶಿಷ್ಟವಾದ ಪ್ರಶ್ನೆಯನ್ನು ಕೇಳಿದ್ದೀರಿ. ಶಾಸ್ತ್ರದಲ್ಲಿ ವರ್ಣಗಳು, ನಾದಗಳು, ಶಬ್ದಗಳು, ಮಂತ್ರಗಳಿಗೆ ಅದರದೇ ಆದಂತಹ ಒಂದು ಮಹತ್ವತೆಯನ್ನು ಹೇಳ್ತಾ ಬಂದಿದ್ದಾರೆ. ಮಹತ್ವಪೂರ್ಣವಾದಂತಹ ಹಿನ್ನೆಲೆಯನ್ನು ಕೂಡ ಅದು ಪಡೆದಿದೆ. ಆ ನಿಟ್ಟಿನಲ್ಲಿ ನೋಡ್ತಕ್ಕಂಥದ್ದಾದರೆ ಘಂಟೆಯ ಶಬ್ದ, ನಮ್ಮಲ್ಲಿ ಬಿಳಿ ಸಾಸಿವೆ ಅಂತ ಬರ್ತದೆ, ಬಿಳಿ ಸಾಸಿವೆ, ಮಂತ್ರಗಳ ಉಚ್ಚಾರಣೆ, ಸ್ತ್ರೀಯರು ಧರಿಸ್ತಕ್ಕಂತಹ ಬಳೆಯ ಶಬ್ದ, ಸ್ತ್ರೀಯರು ಧರಿಸ್ತಕ್ಕಂತಹ ಸುಮಂಗಲಿಯರು, ಕುಮಾರ ಮುತ್ತೈದೆಯರು ಧರಿಸ್ತಕ್ಕಂತಹ ಕಾಲ್ಗೆಜ್ಜೆಯ ಶಬ್ದ, ಇವುಗಳೆಲ್ಲವೂ ಕೂಡ ಕಿವಿಯೋಲೆಯಲ್ಲಿರ್ತಕ್ಕಂತಹ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಶಬ್ದ, ಇವೆಲ್ಲವೂ ಕೂಡ ನೆಗಟಿವಿಟಿಯನ್ನು, ಋಣಾತ್ಮಕವಾದಂತಹ ತರಂಗಗಳನ್ನು ಕಿತ್ತು ಎಸೆದು ಧನಾತ್ಮಕವಾದಂತಹ ಶಕ್ತಿಯನ್ನು ತುಂಬುತ್ತದೆ. ಆ ನಿಟ್ಟಿನಲ್ಲಿ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಉಳಿವು, ಅದರ ಎಲ್ಲ ವಿಧವಾದಂತಹ ಸ್ಥಿರತೆಗಾಗಿ ನಾವು ಸ್ವೀಕಾರ ಮಾಡಿರತಕ್ಕಂಥ ವರ್ಣ ಅಂದರೆ ಅದನ್ನು ಕೇಸರಿ ವರ್ಣ ಅಂತ ಕರಿತೇವೆ. ಆ ಕೇಸರಿ ವರ್ಣದ ಏನು ಧ್ವಜ ಇದೆ, ಈ ಧ್ವಜ ಅಂತಕ್ಕಂತಹದ್ದು ಈ ಎಲ್ಲ ವಿಧವಾದಂತಹ, ಪೂರ್ವದಲ್ಲಿ ಹೇಳ್ತಾ ಇದ್ರು ಬೃಹತ್ ಸಂಹಿತೆಯಲ್ಲಿ ಈ ದುಷ್ಟರನ್ನು, ಅಂದರೆ ಇಲ್ಲಿ ರಾಕ್ಷಸರು ಅನ್ನೋ ಶಬ್ದಕ್ಕೆ ಕೇವಲ ರಾಕ್ಷಸ ವ್ಯಕ್ತಿಗತವಾಗಿ ಒಬ್ಬ ಮನುಷ್ಯ ಅಂತ ತೆಗೆದುಕೊಳ್ಳಬಾರ್ದು. ಅವರಲ್ಲಿರ್ತಕ್ಕಂತಹ ಏನು ನೆಗೆಟಿವಿಟಿ ಅಂತ ಏನುಂಟು, ಅವರಲ್ಲಿರ್ತಕ್ಕಂತಹ ಏನು ಋಣಾತ್ಮಕವಾದಂತಹ ಶಕ್ತಿಗಳಂತುಂಟು, ಅವುಗಳಿಗೆಲ್ಲದಕ್ಕೂ ಕೂಡ ಭಯವನ್ನು ಹುಟ್ಟಿಸುವುದಕ್ಕಾಗಿಯೇ ಭಗವಂತ ಸಾಕ್ಷಾತ್ತಲ್ಲಿ ಏನು ಮಾಡ್ತಿದ್ದಾನೆ ಅಂದರೆ ಧ್ವಜವನ್ನು ಕೊಟ್ಟು ಕಳಿಸ್ತಾ ಇದ್ದಾನೆ. ಆ ಧ್ವಜ ವರ್ಣ ಬಂದು ಈ ಯಾವ ಕೇಸರಿಯ ಧ್ವಜ, ಈ ಕೇಸರಿಯ ಧ್ವಜದಿಂದ ಏನಾಗ್ತಾ ಇದೆ ಅಂತಂದರೆ ಈ ಪ್ರಶ್ನೆಗಳು ಇನ್ನೂ ಕೆಲವು ಸಂದರ್ಭದಲ್ಲಿ ಉದ್ಭವಿಸ್ತದೆ ಅಂತ ನೀವು ಹೇಳ್ತಾ ಇದ್ದೀರಿ. ಇದು ಉದ್ಭವಿಸಲೇಬೇಕಾದದ್ದು. ಯಾಕೆ ಅಂದರೆ ವಿಕೃತ ಮನಸ್ಥಿತಿ ಉಳ್ತಕ್ಕಂಥವರಿಗೆ ಮತ್ತು ಧರ್ಮದ ನೈಜ ಉತ್ಕರ್ಷವನ್ನು ಸಹಿಸಲಿರ್ತಕ್ಕಂಥವರಿಗೆ ಅಭಿಜಿನ್ ಲಗ್ನ ಕೂಡ ಆರಂಭ ಆಗ್ತಾ ಇದೆ. ಅಯೋಧ್ಯೆಯಲ್ಲಿ ಈ ಧರ್ಮ ಧ್ವಜಾರೋಹಣದ ಸಮಯ ಕೂಡ ಸನ್ನಿಹಿತವಾಗ್ತಾ ಇದೆ.